ಇರುವ ಪ್ಲೇಸು, ಮತ್ತು ನೀವೆಲ್ಲಿ ಹೋಗ್ತಿರೋ ಅಲ್ಲೆಲ್ಲ ಮಾಡಿ ಅಂತ ಅಂತಿದ್ದಾರೆ. ಮತ್ತು ಅದಕ್ಕೆ ನಾವು ಪೌರ ಕಾರ್ಮಿಕರನ್ನ ಇವತ್ತು ತುಂಬ ನೆನೆಸ್ಕೋಬೇಕು. ನಾವು ನಮ್ಮ ಕಸನ ನಾವು ಈಗ ನಿಜವಾಗ್ಲೂ ನಾನು ಬೆಳಿಗ್ಗೆ ಕೇಳ್ತಾ ಇರ್ತೀನಿ, ಪಾವಗಡ ನಮ್ಮ ಸ್ವಚ್ಛ ಪಾವಗಡ ಅಂತೇಳಿ. ನಿಜವಾಗ್ಲೂ ಅವ್ರಿಗೆ ಬುಟ್ಟಿನ ಹಸಿರು ಮತ್ತು ಪ್ಲಾಸ್ಟಿಕ್ ಐಟಮ್ಸು ಮತ್ತು ಬೇರೆ ಕರಗ್ತಕ್ಕಂಥ ಐಟಮ್ಸು ತರಕಾರಿ ಆ ಥರದ್ದಿರ್ಬೋದು, ಅದಕ್ಕೆ ಬುಟ್ಟಿಯನ್ನು ಕೊಟ್ಟು ನಮ್ಮ ಕರ್ನಾಟಕ ಸರ್ಕಾರ ತುಂಬ ಕ್ಲೀನ್ಲಿನೆಸ್ಗೆ ಜಾಸ್ತಿ ಒತ್ತು ಕೊಡ್ತಾ ಇದೆ. ಇದರಿಂದ ಕ್ಲೀನ್ ಆಗಲಿಲ್ಲ ಅಂದರೆ ರೋಗ ರುಜಿನಗಳು ಬರುತ್ತೆ ಅಂತೇಳಿ ಅವರು ಕರ್ನಾಟಕ ಸರ್ಕಾರ ಒಳ್ಳೆ ಇನಿಷಿಯೇಟಿವ್ ತಗೊಂಡು ಮಾಡ್ತಾ ಇದೆ. ತದನಂತರ ಎಲ್ಲೆಲ್ಲೋ ಕಸಗಳನ್ನ ಅವರು ಗೊತ್ತುಪಡಿಸಿದ ಜಾಗಗಳಲ್ಲಿ ಹಾಕಿದ್ರೆ ಬೇರೆ ಕಡೆ ಆಗ್ತಾಯಿದ್ರು, ಇವಾಗ ಆ ಗೊತ್ತುಪಡಿಸಿದ ಜಾಗಗಳಲ್ಲಿ ಮಾತ್ರ ಆಗ್ತಾ ಇದ್ದಾರೆ. ಇದು ನಿಜವಾಗ್ಲೂ ಒಳ್ಳೆ ಕಾರ್ಯಕ್ರಮ. ಮತ್ತು ನಮ್ಮ ಪೌರ ಕಾರ್ಮಿಕರು ನಾವು ಇವತ್ತು ಒಂದು ದಿನ ಮಾಡಿದ್ದೀವಿ. ಇದನ್ನು ಗಾಂಧೀಜಿಯವರು ಹೇಳಿದಾಗೆ ನಾವು 100 hours ನಾವು ಮಾಡಬೇಕು. ಇದನ್ನು ಈ ಅರಿವನ್ನು ಎಲ್ಲರಿಗೂ ನಾವು ಪಸರಿಸಬೇಕು ಅನ್ನೋ ಉದ್ದೇಶ ಈ ಒಂದು ಸ್ವಚ್ಛ ಭಾರತ ಈ ಸೇವೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮತ್ತು ಇವ್ರಿಗೆ ಪ್ರತಿನಿತ್ಯ ಮಾಡ್ತಾ ಇರ್ತಾರೆ. ಇವ್ರಿಗೆ ಒಂದು ನಾವು ಯಾಕೆ ಸನ್ಮಾನ ಇಟ್ಕೊಂಡಿದ್ದೀವಿ ಅಂತಂದರೆ, ನಮ್ಮ ಎಂಜಲು ನಮ್ಮ ಕಸನ ನಾವೇ ನೋಡೋಕ್ಕಾಗಲ್ಲ, ಅಂಥದ್ರಲ್ಲಿ ಬೇರೆಯವ್ರದನ್ನ ಅವರು ದಿನನಿತ್ಯ ಅದೇ ಕಾಯಕವನ್ನು ಮಾಡ್ತಾರೆ. ಆ ಒಂದು ಕಾಯಕ ಮಾಡಿದ ಒಂದು ಒಳ್ಳೆ ಕಾರ್ಯಕ್ಕೆ ನಮ್ಮ ಸಿಟಿ ಕ್ಲೀನ್ ಮಾಡಿದ್ದಕ್ಕೆ ಮತ್ತು ನಮ್ಮ ಎಲ್ಲ ಕಸಗಳನ್ನು ನೀವು ತೆಗೆದು ಹಾಕ್ತಾ ಇರೋದಕ್ಕೆ ಈ ಒಂದು ಸಣ್ಣ ಸನ್ಮಾನವನ್ನು ನಾವು ಈ ಒಂದು TMC ಅವರು ಒದಗಿಸ್ಕೊಟ್ಟಿದ್ದಾರೆ. ಅದಕ್ಕೆ ನಾವು ಇವರಿಬ್ಬರಿಗೂ ಕೂಡ ಸಾಂಕೇತಿಕವಾಗಿ ಮಾಡಿದ್ದೀವಿ. ಅವ್ರಿಗೆ ನಾವು ಚಪ್ಪಾಳೆ ಮುಖಾಂತರ ನಮ್ಮ ಧನ್ಯವಾದಗಳನ್ನು ಕೊಡ್ತೇವೆ. ಇದೇ ಒಂದು ಕಾರ್ಯಕ್ರಮವನ್ನು ನಮ್ಮ ವಿದ್ಯಾರ್ಥಿಗಳು ಸೇರಿ ಮತ್ತು ಕಾಲೇಜಿನ ಪ್ರಿನ್ಸಿಪಾಲ್ರು ಮತ್ತು ಸಹೋದ್ಯೋಗಿಗಳು ನೌಕರರು ಎಲ್ಲ ಸೇರಿ ನಮಗೆ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಒಂದು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮತ್ತು ನಮ್ಮ ಸ್ಟಾಫು ಕೂಡ ಇದಕ್ಕೆಲ್ಲ ಹೋಗೊಟ್ಟು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬಂದು ಇದಕ್ಕೆಲ್ಲ ಹೋಗೊಟ್ಟು ನಮಗೆ ಸಹಕಾರ ಮಾಡಿದ್ದೀರಾ ಮತ್ತು ಕ್ಲೀನು ಮಾಡಲಿಕ್ಕೆ ಸ್ವಲ್ಪ ಸಹಕಾರನೂ ಕೊಟ್ಟಿದ್ದೀರಾ. ಸೊ ಈ ಒಂದು ಕಾರ್ಯ ತಾವು ಮಾಡಿದ್ದಕ್ಕೆ ತಮಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಮತ್ತು ನಮ್ಮ ಗ್ರಾಹಕ CSP ಅವರು ಬಂದಿದ್ದಾರೆ, ಅವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅವರು ಕೂಡ ನಮ್ಮ ಬ್ಯಾಂಕ್ನ ಒಂದು ಶಾಖೆಯ ಒಂದು ಭಾಗವಾಗಿ ಕೆಲಸ ಮಾಡ್ತಾರೆ. ಮತ್ತು ಈ ಒಂದು ಶುಭ ಸಂದರ್ಭದಲ್ಲಿ ಹೇಳ್ತೇನೆ, ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ ಅಂತೇಳಿ ಇದೆ. ಕೇವಲ 20 ರೂಪಾಯಿ 18ರಿಂದ ಈ 70 ವರ್ಷದವರೆಗೂ ಮಾಡಿಸ್ಬೋದು. ಅದನ್ನು ದಯಮಾಡಿ ಎಲ್ಲರೂ ಮಾಡಿಸಿ. ನೀವು ಕೂಡ ಪುರಸಭೆಯವ್ರಿಗೆ ಎಲ್ಲರಿಗೂ ಅದನ್ನು ತಿಳಿಸಿ. ಕೊನೆಗೆ ಎಲ್ಲರೂ ನಮ್ಮಲ್ಲಿ PMJDY ಅಕೌಂಟು 0 ಬ್ಯಾಲೆನ್ಸ್ ಅಕೌಂಟನ್ನು ನಾವು ಮಾಡ್ತಾ ಇದ್ದೀವಿ, ನಮ್ಮ CSPಗಳು ಕೂಡ ಮಾಡ್ತಾ ಇದ್ದಾರೆ. ಬ್ಯಾಂಕ್ಗೆ ಬರೋಕ್ಕಾಗಿಲ್ಲ ಅಂದರೆ ನಮ್ಮ CSPಗಳ ಹತ್ರನೂ ಹೋಗಿ ನೀವು ಮಾಡಿಸ್ಕೋಬೋದು. ನಮ್ಮ ಬ್ಯಾಂಕಿನ ಸುತ್ತಮುತ್ತ 5-6 ಜನಗಳಿದ್ದಾರೆ, ಅವರು ನಮ್ಮ ಬ್ಯಾಂಕಿನ ಪ್ರತಿನಿಧಿಗಳು. ನಾವು ಏನು ಸೇವೆ ಕೊಡ್ತೀವಿ ಆ ಸೇವೆನ ನಿಮಗೆ ಇನ್ನೂ ಎಟುಕುವಂಗೆ ನಮ್ಮ ಬ್ಯಾಂಕಿಂಗ್ ಅವರ್ಸ್ ಬಿಟ್ಟು ಕೂಡ ಅವ್ರು ಸಿಗಲಿ ಅನ್ನೋ ಉದ್ದೇಶದಿಂದ ಅವ್ರನ್ನ ನಾವು ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ. ಆ ಒಂದು ಸೌಲಭ್ಯ ನಿಮಗೆಲ್ರಿಗೂ ಸಿಕ್ಕಿದೆ. ಪಾವಗಡ ಟೌನ್ನ ಎಲ್ಲ ಪಾವಗಡ ತಾಲೂಕು ಒಟ್ಟಾರೆ ಎಲ್ರಿಗೂ ಸಿಕ್ಕಿದೆ. ದಯಮಾಡಿ ಉಪಯೋಗಿಸ್ಕೊಳ್ಳಿ. ಮತ್ತು ಆ 20 ರೂಪಾಯಿ ಒಂದು ಚಹಾ ದುಡ್ಡು 1 ವರ್ಷಕ್ಕೆ 20 ರೂಪಾಯಿ ಕಟ್ಟಿದ್ರೆ ಅದು ಅಪಘಾತ ವಿಮೆ ಅಂತ ಹೇಳಾಗುತ್ತೆ. ಜೀವನ್ ಜ್ಯೋತಿ ಯೋಜನೆ ಅಂತ ಇದೆ, ಅದು 436 1 ವರ್ಷಕ್ಕೆ ಕಟ್ಟಿದ್ರಾಗುತ್ತೆ. ಇವೆಲ್ಲ ಬಡ ಜನತೆಗೆ ಮಾಡಿರೋದು, ಮಧ್ಯಮ ವರ್ಗದವರಿಗೆ ಮಾಡಿರತಕ್ಕಂಥ ಕಾರ್ಯಕ್ರಮಗಳು. ಇದನ್ನು ನೀವು ರೂಢಿಸ್ಕೊಳ್ಳಿ. ಈ ಒಂದು ವಿಚಾರಕ್ಕೆ ನಾನು ಹೆಮ್ಮೆಯ ವಿಷಯವನ್ನು ಹೇಳ್ತೇನೆ. ಕಳೆದ ಏಪ್ರಿಲ್ನಲ್ಲಿ ಕಳೆದ ಫೈನಾನ್ಷಿಯಲ್ ಇಯರ್ನಲ್ಲಿ 2391 ನಾವು 20 ಸುರಕ್ಷಾ ಬಿಮಾ ಯೋಜನೆಯನ್ನು ಮಾಡಿದ್ದೇವೆ. ಅದೆಲ್ಲ ನಮ್ಮ ಸಹಕಾರದಿಂದ ನಮ್ಮ ಸಹೋದ್ಯೋಗಿಗಳ ಸಹಕಾರದಿಂದ ನಾವು ಮಾಡಿದ್ದೇವೆ. ಬೇರೆ ಯಾವ ತಾಲೂಕಿನಲ್ಲಿ ನಮ್ಮ ತಾಲೂಕಿನಲ್ಲಿ ಬೇರೆ ಯಾವ ಬ್ಯಾಂಕ್ ಮಾಡದೇ ಇರುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಬಡ ಜನತೆಗೆ ನಾವು ರೀಚ್ ಆಗಿದ್ದೇವೆ ಅನ್ನೋದನ್ನು ಈ ಶುಭ ಸಂದರ್ಭದಲ್ಲಿ ನಾನು ಸಂತೋಷವಾಗಿ ಹೇಳಲಿಕ್ಕೆ ಬಯಸ್ತೇನೆ. ತಾವು ಕೂಡ ಇದನ್ನು ಹೋಗಿ ತಮ್ಮ ಮುನ್ಸಿಪಾಲಿಟಿನಲ್ಲಿ ಇದು ಮಾಡಿ 20 ರೂಪಾಯಿನ ಕಾರ್ಯಕ್ರಮ ಇದೆ. ಈಗಾಗಲೇ ನಾನು ಕೂಡ ಮೀಟಿಂಗ್ನಲ್ಲಿ ಸುಮಾರು ಟೈಮ್ ಹೇಳಿದ್ದೀನಿ, ಯಾರಾದರೂ ಬಿಟ್ಟೋಗಿದ್ರು ಕೂಡ 0 ಬ್ಯಾಲೆನ್ಸ್ ಇದ್ದರೂ ನಿಮ್ಮ ಮನೆಯ ಮಂದಿ ಸದಸ್ಯರೆಲ್ಲ 0 ಬ್ಯಾಲೆನ್ಸಲ್ಲೂ 0 ಬ್ಯಾಲೆನ್ಸ್ ಅಕೌಂಟ್ ಓಪನ್ ಮಾಡ್ಬೋದು. ಮತ್ತು 20 ರೂಪಾಯಿದು ಕೂಡ ನಿಮಗೆ ಕೈಗೆಟುಗುತ್ತೆ. 436 ರೂಪಾಯಿ ವರ್ಷಕ್ಕೆ ಕೈಗೆಟುಗುತ್ತೆ. ಇದನ್ನು ನೀವು ಮಾಡಿಸ್ಬೋದು. ಹಾಗೆ ತಮಗೂ ಸಹ ವಿನಂತಿ ಮಾಡ್ತೇನೆ ಸರ್, ತಮ್ಮ ನೌಕರರು ತಮ್ಮ ಕಡೆ ಯಾರಾದರೂ ಇದ್ದರೆ, ಹೌದು ನಾವು ನಡೆದಾಡೋ ಜಾಗದಲ್ಲಿ ನೀವು ಕುಳಿತುಕೊಳ್ಳೋಂಥ ಜಾಗದಲ್ಲಿ ಈ ಒಂದು ವಿಷಯವನ್ನು ನಾವು ಅರಿವು ಮೂಡಿಸಿದ್ರೆ ಇದರಿಂದ ನಮಗೆ ತುಂಬ ಜನಕ್ಕೆ ಅರಿವು ಅನ್ನೋದು ತುಂಬ ಮುಖ್ಯ ಇದೆ. ಹೇಗೆ ಆರೋಗ್ಯ ಶಿಬಿರ, ನ್ಯಾಯ ಶಿಬಿರ ಇದು ಮಾಡ್ತಾರೋ, ಕಾನೂನು ಶಿಬಿರ ಇವೆಲ್ಲ ಮಾಡ್ತಾರೋ, ರಕ್ಷಣಾ ಶಿಬಿರ ಮಾಡ್ತಾರೋ, ಹಾಗೆಯೇ ಆರ್ಥಿಕ ಶಿಬಿರನೂ ಕೂಡ ತುಂಬ ಅರಿವು ಕೂಡ ತುಂಬ ಮುಖ್ಯ. ಅದು ಪಾವಗಡಕ್ಕಂತೂ ಅತಿ ಹೆಚ್ಚು ಬೇಕಾಗುತ್ತೆ. ದಯಮಾಡಿ ಅದನ್ನು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಮತ್ತೊಮ್ಮೆ ತಾವು ಬಂದಿರೋದಕ್ಕೆ ನಾಗೇಶು ನಾಗಲಕ್ಷ್ಮಿ ಇವರಿಬ್ಬರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೆ ನಿಮ್ಮ ಮುಖ್ಯಾಧಿಕಾರಿ ಪುರಸಭೆ ಮುಖ್ಯಾಧಿಕಾರಿಗಳು ಇಷ್ಟು ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತಾ, ಹಾಗೂ ನಮ್ಮ ಎಲ್ಲ ಸಹೋದ್ಯೋಗಿಗಳಿಗೆ
ಪಾವಗಡ ಶಾಖೆ ಎಲ್ಲ ಸಹೋದ್ಯೋಗಿಗಳಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೂ ಇದಕ್ಕೆ ಹೆಚ್ಚಿನ ಒತ್ತು ಮತ್ತೆ ನಮಗೆ ಜಾಸ್ತಿ ಸಹಕಾರ ಕೊಟ್ಟಂತ ಪ್ರಾಂಶುಪಾಲರಿಗೂ ಹಾಗೂ ಕುಮಾರ್ ಸರ್ ಬೈದರೆ ಅವರಿಗೂ ಮತ್ತೆ ಅವರ ನೌಕರ ವರ್ಗದವರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತೆ ನಮ್ಮ CSPಗೂ ಕೂಡ ನಾನು ತಿಳಿಸ್ತೇನೆ. ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಕಾಲೇಜ್ ಸ್ಟೂಡೆಂಟ್ ಇರ್ಬೋದು, ಕಾಲೇಜ್ ಸ್ಟೂಡೆಂಟ್ಗೂ ಕೂಡ ಸ್ಟೂಡೆಂಟ್ಗಳಿಗೂ ಕೂಡ ನಾನು ಧನ್ಯವಾದಗಳು ತಿಳಿಸ್ತೇನೆ. ಅವರು ಬಂದಿದ್ದಾರೆ ಸಾರ್ವಜನಿಕರಾಗಿ ಅಥವಾ ಪತ್ರಕರ್ತರಾಗಿ, ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಒಟ್ಟಾರೆ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆಗಲಿಕ್ಕೆ ಎಲ್ಲರ ಸಹಕಾರ ತುಂಬ ಅಗತ್ಯವಿತ್ತು. ಅದು ಚೆನ್ನಾಗಾಗಿದೆ, ಸಹಕಾರ ಕೊಟ್ಟಿದೆ. ಎಲ್ಲರಿಗೂ ನನ್ನ ಭಾರತೀಯ ಸ್ಟೇಟ್ ಬ್ಯಾಂಕ್ ಶಾಖೆಯ ವತಿಯಿಂದ ಹಾಗೂ ನಮ್ಮ ಎಲ್ಲ ನೌಕರ ವರ್ಗದ ವತಿಯಿಂದ ನಾನು ನಮಸ್ಕಾರ ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕುಮಾರ್ ಸರ್ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಪಾವಗಡ ಶಾಖೆಯ ಚೀಫ್ ಮ್ಯಾನೇಜರ್ ಅದು ಕ್ಲೋಸ್ ಮಾಡಿ ಬಂದಿರತಕ್ಕಂಥ ಸ್ವಚ್ಛತಾ ಕಾರ್ಮಿಕರೇ ಮತ್ತು ನನ್ನ ಸಹೋದ್ಯೋಗಿಗಳು ಈಗ ಸ್ವಚ್ಛತಾ ಹಿ ಸೇವಾ ಅನ್ನೋ ಕಾರ್ಯಕ್ರಮ ನಮ್ಮ ITI ಕಾಲೇಜಿನಲ್ಲಿ ಹಮ್ಮಿಕೋಬೇಕು ಅಂತೇಳಿ ನಮ್ಮ ಬ್ಯಾಂಕ್ ಮ್ಯಾನೇಜರ್ ಅವರು ಬಂದು ಪ್ರಾಚಾರ್ಯರಲ್ಲಿ ಕೇಳ್ಕೊಂಡಾಗ ಅವರು ಒಪ್ಪಿ ಇದಕ್ಕೆ ಅವಕಾಶ ಮಾಡಿಕೊಟ್ರು. ಆದರೆ ಅವರು ಇವತ್ತು ಅನಿವಾರ್ಯವಾಗಿ ಇಲ್ಲಿ ಇರೋಕ್ಕಾಗಲಿಲ್ಲ. ಬೇರೆ ಯಾವುದೋ ಟ್ರೈನಿಂಗ್ ಪ್ರೋಗ್ರಾಮ್ ಹಾಕಿದ್ದರಿಂದ ಅವರು ಇಲ್ಲಿಲ್ಲದೆ ಇರೋ ಕಾರಣದಿಂದ ನನ್ನನ್ನು ಇದಕ್ಕೆ ಜವಾಬ್ದಾರಿ ಇಲ್ಲಿ ನಡೆಸ್ಕೊಳ್ಬೇಕಾಗಿ ಕೇಳ್ಕೊಂಡಾಗ ನಾನು ಸಂತೋಷದಿಂದ ಒಪ್ಪಿಕೊಂಡು ಇದಕ್ಕೆ ಬಂದೆ. ತಾವೆಲ್ಲ ಬಂದು ನಮ್ಮ ಸಂಸ್ಥೆಯ ಆವರಣವನ್ನು ಸ್ವಚ್ಛಗೊಳಿಸಿದ್ದಕ್ಕೆ ತುಂಬಾ ಸಂತೋಷ ಆಯಿತು. ಇದೇ ರೀತಿ ಎಲ್ಲ ಕಡೆ ಹಮ್ಮಿಕೊಂಡು ನಮ್ಮ ಪಾವಗಡ ಪಟ್ಟಣವನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ನಮಗೂ ಆರೋಗ್ಯವಾಗಿಯೂ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಇದೇ ಕಾರ್ಯಕ್ರಮ ಇನ್ನೂ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳಿ ನಮ್ಮ ಮ್ಯಾನೇಜರ್ ಕೇಳ್ಕೊಳ್ತಾ ಇಲ್ಲಿ ಬಂದು ಕಾರ್ಯಕ್ರಮ ಈ ಕಡೆಯಿಂದ ಹೋಗ್ಬೋದು. ಧನ್ಯವಾದಗಳನ್ನು ಆ ಕಡೆಯಿಂದ ಹೋಗ್ಬಂದು ಸಂದರ್ಭದಲ್ಲಿ ಆ 20 ರೂಪಾಯಿನ ಇದನ್ನ ಕೊಡ್ತಾ ಇದ್ದೀವಿ ನಮ್ಮ TMC ಅವರು ಮತ್ತು ಕಾಲೇಜವ್ರಿಗೆ. 20 ರೂಪಾಯಿ 430 ರೂಪಾಯಿ ಕೊಡ್ತಾ ಇದ್ದೀವಿ. ಸೊ ದಯಮಾಡಿ ನೀವು ನಿಮ್ಮ TMC ನಿಮ್ಮ ಎಲ್ಲಿ ಸೇರ್ತಿರೋ, ನೀವೆಲ್ಲಿ ಕಸ ತೆಗಿಲಿಕ್ಕೆ ಹೋಗ್ತಿರೋ ಅಲ್ಲೆಲ್ಲ ತೆಗೆದುಕೊಡಿ. ಸೊ ಅವ್ರಿಗೆ ತಿಳಿಸಿ, ಓಕೆನಾ? ಸೊ 2 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಬರುತ್ತೆ. ಯಾಕೆ ಸುಮ್ಮನೆ ಅದನ್ನು ಬಿಡೋದು? ಕೇವಲ 20 ರೂಪಾಯಿ ವರ್ಷಕ್ಕೆ, ಕೇವಲ 430 ರೂಪಾಯಿ ವರ್ಷಕ್ಕೆ. ಕಾಲೇಜು ತಾವು ಎಲ್ಲಾದರೂ ಇದ್ರೂ ಕೂಡ ಅರಿವು ಪ್ಲೀಸ್ ಬನ್ನಿ ಸರ್, ನೋಡಿ ಸರ್, ಬನ್ನಿ ಸರ್ ಪ್ಲೀಸ್. ನನಗೆ ಅದು ಗೊತ್ತಾಗಿಲ್ಲ, ಸೊ ಆದರೂ ಅದಕ್ಕೆ ನಿಮಗೆ ತಿಳಿಸ್ತೇನೆ ನಾನು ಯಾರು ಇರ್ಬೋದು ಅಂತೇಳಿ. ಬನ್ನಿ ಸರ್ ಪ್ಲೀಸ್. ಭಾರತೀಯ ಸ್ಟೇಟ್ ಬ್ಯಾಂಕ್ಗೆ ಹೀಗೆ ಸಹಕಾರನ ಕೊಡಿ. ಅದು ಯಾವಾಗಲೂ ಇದ್ದೇ ಇರುತ್ತೆ ಸರ್. ನಾವು ಯಾವಾಗಲೂ ಕೂಡ ನಿಮ್ಮ ಇವರು ಕಿಂಗ್ ಇದು ಬರ್ತಾರಲ್ಲ, ಸೊ ಅವ್ರು ಬಂದರೆ ಮುಗಿದೋಯ್ತು. ನಾವು ITI ಅವ್ರು ಏನು ಹಾಕೊಳ್ಳೋದೇ ಬೇಡ ITI ಅಂತ, ನಾವಾದ್ರೆ ಬ್ಯಾಡ್ಜ್ ಆದರೂ ಹಾಕೋ ಬರಬೇಕು. ಅವ್ರು ಏನು ಹಾಕೋ ಬರ್ತಾ ಇದ್ರು ನಮ್ಮ ಎಲ್ಲರಿಗೂ ಗೊತ್ತು ITI ಅಂತೇಳಿ ಒಳ್ಳೆ ಸರ್ವಿಸ್ ಕೊಡ್ತೀವಿ. ನೀವು ಕೂಡ ಹಾಗೆ ನಮಗೆ ಪ್ರತಿ ಎಲ್ಲ ನಮ್ಮ ಬ್ಯಾಂಕಿನ ಎಲ್ಲ ಸ್ಕೀಮ್ಗಳು ಕೂಡ ನೀವು ತೊಡಗಿಸ್ಕೊಂಡಿದ್ದೀರಾ, ಒಳ್ಳೆ ಸಹಕಾರನ ಕೊಡ್ತಾ ಇದ್ದೀರಾ. ಓಕೆ ಸರ್, ಥ್ಯಾಂಕ್ ಯು. ಯಾರು ಮಾತಾಡ್ತೀರಾ? ಹಾಂ ಅಲ್ಲ, 2 ಮಾತು ಯಾರಾದರೂ ಬನ್ನಿ. ಎಲ್ಲಿ ರೋಹಿತ್? ಹಾಂ ಓಕೆ ಮೇಡಮ್, ನೀವುಗಳು ಸಾಧ್ಯ ಮೇಡಮ್ 2 ಮಾತಾಡಬೇಕು. ಓಕೆ, ಕನ್ಕ್ಲೂಡ್ ಮಾಡೋಣ. ಥ್ಯಾಂಕ್ ಯು. ಎಲ್ಲರೂ ಟೀ ಕುಡಿದು ಹೋಗಿ. ಹಾಂ ಓಕೆ, ಥ್ಯಾಂಕ್ ಯು.